ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ, ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಒಂದು ಬಸವಣ್ಣನವರ ವಚನವನ್ನ ಹೇಳುವುದರ ಮೂಲಕ ನಾನು ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಹೇಗೆ ಬೆಳವಣಿಗೆ ಬಂತು, ಅದರ ಇತಿಹಾಸ ಏನು ಅಂತ ಹೇಳ್ತೀನಿ. ಮಡಿಕೆಯ ಮಾಡುವಡೆ ಹಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವ ಅರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮನ ಹರಿವಡೆ ಶರಣರ ಸಂಘವೇ ಮೊದಲು. ಹಾಗೆ ಹುಟ್ಟಿದ ಮಗು ಸಂಸ್ಕಾರದಿಂದ ಬೆಳೆಯಬೇಕೆಂದರೆ ಸಾಹಿತ್ಯವೇ ಮೊದಲು ಅಂತ ಹೇಳ್ತೀನಿ. ಹಾಗೆ ಸಾಹಿತ್ಯದಲ್ಲಿ ಸಾವಿರಾರು ಹಿತವಚನಗಳಿದ್ದಾವೆ. ಅಂದ್ರೆ ಕನ್ನಡ ಸಾಹಿತ್ಯ ಹೇಗೆ ಬಂತು ಅಂತಂದ್ರೆ, ಕನ್ನಡದಲ್ಲಿ ಕಂದನಿದ್ದಾನೆ, ಕಂದನಲ್ಲಿ ಕನ್ನಡವಿದೆ, ಕನ್ನಡದಲ್ಲಿ ಕಂದನಿದ್ದಾನೆ, ಕಂದನಲ್ಲಿ ಕನ್ನಡವಿದೆ. ಕನ್ನಡದ ಕಂದನಿಗೆ ಹಿತವೆನಿಸುವ ಮತ್ತು ಸಾಹಿತ್ಯದ ಶಿಖರವನ್ನ ಪರಿಚಯಿಸುವ ಹಿತವಚನಗಳೇ ಸಾಹಿತ್ಯ ಅಂತ ಹೇಳಬಹುದು. ಹಾಗೆ ಕನ್ನಡ ಸಾಹಿತ್ಯ ಹೇಗೆ ಬಂತು ಅಂತಂದ್ರೆ, ಜಗತ್ತಿನ ಮೊದಲ ಸಾಹಿತ್ಯ ಹುಟ್ಟಿತು ಮಗುವಿನ ಅಳುವಿನಿಂದ. ಅಮ್ಮ ಎನ್ನುವ ಶಬ್ದದಿಂದವೇ ಕನ್ನಡ ಸಾಹಿತ್ಯ ಹುಟ್ಟಿತು. ಇದು ಕನ್ನಡದ ಪ್ರತಿಮೆಯನ್ನ ನಮಗೆ ತೋರ್ಪಡಿಸುತ್ತದೆ. ಹಾಗೆ ಕನ್ನಡ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಅಂದ್ರೆ ಅದು ಬರೀ ಮಕ್ಕಳಾಟವಲ್ಲ. ಹಾಗಾದ್ರೆ ಮಕ್ಕಳ ಸಾಹಿತ್ಯ ಅಂತಂದ್ರೇನು? ಮಕ್ಕಳ ಸಾಹಿತ್ಯ ಅಂದರೆ ಮಕ್ಕಳ ಮನಸ್ಸನ್ನ ಅರಳಿಸಿ, ಕುತೂಹಲವನ್ನ ಕೆರಳಿಸಿ, ಕಲ್ಪನೆಯನ್ನ ರೂಪಿಸಿ, ಭಾವನೆಗಳನ್ನ ಪ್ರಚೋದಿಸಿ, ಆನಂದದಲ್ಲಿ ಮೀರಿಸಿ, ಒಟ್ಟಾರೆಯಾಗಿ ಮಕ್ಕಳ ವ್ಯಕ್ತಿತ್ವವನ್ನ ಮೇರು ಶಿಖರದ ರೀತಿ ರೂಪಿಸುವುದೇ ಕನ್ನಡ ಸಾಹಿತ್ಯವಾಗಿದೆ. ತದನಂತರದಲ್ಲಿ ಕನ್ನಡ ಮಕ್ಕಳ ಸಾಹಿತ್ಯದ ಇತಿಹಾಸವನ್ನ ಹೇಳೋದಾದ್ರೆ, ಮಕ್ಕಳ ಸಾಹಿತ್ಯ ರೂಪುಗೊಂಡಿದ್ದು 19ನೇ ಶತಮಾನದಲ್ಲಿ. 1130ರಲ್ಲಿ ದುರ್ಗಸಿಂಹನು ಸಂಸ್ಕೃತದಲ್ಲಿದ್ದ ಪಂಚತಂತ್ರ ಕಥೆಗಳನ್ನ ಕರ್ನಾಟಕ ಪಂಚತಂತ್ರ ಕಥೆಗಳಂತ ರೂಪಿಸಿ ಕನ್ನಡಕ್ಕೆ ಪರಿಚಯಿಸ್ತಾರೆ. ಹಾಗೆ ನಾವು ಕನ್ನಡ ಇತಿಹಾಸ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡಿಗರ ಹೊರತಾಗಿ ಕನ್ನಡ ಭಾಷೆಯನ್ನೇ ಗೊತ್ತಿಲ್ಲದವರು, ಅಂದ್ರೆ ವಿದೇಶಿಗರು ಕನ್ನಡಕ್ಕೆ ಯಾವ ರೀತಿಯನ್ನ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ವಿದೇಶಿಗರು ಕನ್ನಡ ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟರು ಅದರಲ್ಲಿ ಮೊದಲನೇದಾಗಿ ಲೆಫ್ಟಿನೆಂಟ್ ಕರ್ನಲ್ ಮೆಕೆಂಜೆ ಅವರು ಬರ್ತಾರೆ. ಇವರು ಕರ್ನಾಟಕದ ಶಾಸನಗಳ ಅಧ್ಯಯನ ಮಾಡಿದ ಮೊದಲ ವಿದೇಶಿಗರಾಗಿದ್ದಾರೆ. 1783ರಲ್ಲಿ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರತಿಶತ 2070ಕ್ಕೂ ಹೆಚ್ಚಿನ ಕನ್ನಡ ಸಾಹಿತ್ಯದ ಜಾನಪದದ ಕೃತಿಗಳನ್ನ ಕೈಪಿಡಿ ಮೂಲಕ ಬರೆದು ನಮಗೆ ತೋರ್ಪಡಿಸುತ್ತಾರೆ. ಹಾಗೆ ನಾವು ಹೇಳ್ತೀವಿ, ಕಾವೇರಿಯಿಂದ ಮಾ ಗೋದಾವರಿವರ ಮೆಪ್ಪದ ನಾಡದ ಕನ್ನಡದೋಳ್ ಅಂತ ಕನ್ನಡದ ಸಾಹಿತ್ಯ, ಕನ್ನಡದ ಭಾಷೆಯನ್ನ ವರ್ಣಿಸುವಂತಹ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ನಮಗೆ ತೋರ್ಪಡಿಸಿದ್ದೆ ಕರ್ನಲ್ ಮೆಕೆಂಜೆ ಅವರು. ಹಾಗೆ ಬಿ ಎಲ್ ರೈಸ್ ಅವರು ಬರ್ತಾರೆ. ಇವರನ್ನ ಪುರಾತತ್ವ ಪಿತಾಮಹ ಎಂದೇ ಕರಿತೀವಿ. ಇವರು ಪ್ರತಿಯೊಂದು ಹೋಬಳಿಗೂ ಕೂಡ ಕನ್ನಡದ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ಜೆ.ಎಸ್. ಕ್ಲಿಟ್ ಬರ್ತಾರೆ. ಇವರು ಕನ್ನಡದ ಲಾವಣಿಗಳು, ಕನ್ನಡದ ನೃತ್ಯಗಳನ್ನ ನಮ್ಮ ಕನ್ನಡಿಗರಿಗೆ ಪರಿಚಯಿಸ್ತಾರೆ. ಆಮೇಲೆ ಮತ್ತೊಬ್ಬ ವಿದೇಶಿಗ ಅಂತಂದ್ರೆ ಫರ್ಡಿನೆಲ್ ಕಿಟೆಲ್. ಇವರು ತಮ್ಮ 13ನೇ ವಯಸ್ಸಿನಲ್ಲಿ ಇವರು ಹಳೆಗನ್ನಡದ ವ್ಯಾಕರಣಗಳನ್ನ ಸಂಗ್ರಹಿಸಿ ಗ್ರಂಥವನ್ನ ಪ್ರಕಟಣೆ ಮಾಡ್ತಾರೆ. ಇಲ್ಲಿ ನಾವು ತಿಳಿಯೋದೇನಪ್ಪಾ ಅಂತಂದ್ರೆ, ವಿದೇಶಿಗರು ಇಷ್ಟೊಂದು ಕನ್ನಡಕ್ಕೆ ಕೊಡುಗೆಯನ್ನ ಕೊಡಬೇಕಾದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಕನ್ನಡ ನೆಲದಲ್ಲಿ ಹುಟ್ಟಿದ ನಾವು ಕನ್ನಡಕ್ಕೆ ಯಾವ ರೀತಿ ಚಿರಋಣಿಯಾಗಿರ್ಬೇಕು ಅಂತ ತಿಳ್ಕೊಳ್ಳೋದು ಅತ್ಯಂತ ಬಹಳ ಮುಖ್ಯವಾದ ವಿಷಯವಾಗಿದೆ. ಇಡೀ ದೇಶದಲ್ಲಿ ಕಾಣಬಹುದಾದ ವಿವಿಧತೆಯನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ನೋಡಬಹುದು. ಅದು ಹೇಗಪ್ಪ ಅಂತಂದ್ರೆ, ಕನ್ನಡ ಭಾಷೆ ಒಂದೇ, ಆದ್ರೆ ಉತ್ತರ ಕನ್ನಡದ ಭಾಷೆ ಬೇರೆ, ದಕ್ಷಿಣ ಕನ್ನಡದ ಭಾಷೆ ಬೇರೆ, ಹಾಗೂ ಇಲ್ಲೇ ಕೊಪ್ಪಳದ ಭಾಷೆ ಬೇರೆ, ಗದಗಿನ ಭಾಷೆ ಬೇರೆ. ಭಾಷೆ ಒಂದೇ, ಬಟ್ ಮಾತನಾಡುವ ದಾಟಿ ಬೇರೆ ಆಗಿದೆ. ಹೀಗೆ ಕನ್ನಡವನ್ನ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬಹುದು. ಮತ್ತೊಂದು ಕೊನೆಯದಾಗಿ, ಕನ್ನಡ ನಾಡಿನ ಭಾವೈಕ್ಯತೆ ಅನಾವರಣ ಅಂತ ನನ್ನ ಸ್ವರಚಿತ ಕವನದ ಮೂಲಕ ಕನ್ನಡ ನಾಡಿನ ಪ್ರೀತಿಯನ್ನ ನಾನು ತೋರ್ಪಡಿಸಲಿದ್ದೇನೆ. ಸಹಸ್ರಗಳ ಸಾಗಿ ಬಂದಿದೆ ಕನ್ನಡದ ತೇರು, ಮೊಳಗಲಿ ಕನ್ನಡದ ಕಹಳೆಯು ಜೋರು, ಕನ್ನಡ ನಾಡಿನ ಭದ್ರ ಕೋಟೆಯನ್ನು ಏರು, ನಾಡಿನ ಸುಸಂಸ್ಕೃತಿಯ ಮನ ಮುಟ್ಟುವಂತೆ ಸಾರು, ಇದು ಸುವರ್ಣ ಯುಗದ ಹುಟ್ಟುತ್ತವರೂರು, ಎಲ್ಲಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಪ್ರಾಣ ಕನ್ನಡವೇ ಮಾನ, ಚಿರಕಾಲ ಸಾಗಲಿ ಕನ್ನಡ ತೇರಿನ ಯಾನ, ವಿದೇಶಕ್ಕೂ ಮುಟ್ಟಬೇಕಿದೆ ಕನ್ನಡಿಗರ ಹೊಸತನ, ಜ್ಞಾನಕ್ಕೆ ಪೀಠವಿದು ಕನ್ನಡಿಗರ ಸ್ವಾಭಿಮಾನ, ಕವಿ ಶ್ರೇಷ್ಠ ರಾಜಾದಿ ಶರಣರು ಕಟ್ಟಿದ ನಾಡಿದು ಗಣ, ಇದುವೇ ಕನ್ನಡ ನಾಡಿನ ಭಾವೈಕ್ಯತೆಯ ಅನಾವರಣ, ಕನ್ನಡದ ಮಾತೆಯ ವರ್ಣನೆಗೆ ಸಾಲುತ್ತಿಲ್ಲ ವ್ಯಾಕರಣ, ಕನ್ನಡದ ತಾಯೇ ಕನ್ನಡಿಗರು
ನನ್ನ ನಮನಗಳು ಕೋಟಿ, ಇದೋ ನನ್ನ ನಮನಗಳು ಕೋಟಿ. ಧನ್ಯವಾದಗಳು.